ನಮ್ಮ ಕನ್ನಡದಲ್ಲಿ ಹಾಗೆ ಸಂಸ್ಕೃತಿಯ ಪ್ರತೀಕವಾಗಿದ್ದವರು ಟಿ.ಎಸ್. ವೆಂಕಣ್ಣಯ್ಯ. ತಾವೆಷ್ಟು ಜನ ಕೇಳಿದ್ದೀರೋ ಅವ್ರ ಬಗ್ಗೆ ಗೊತ್ತಿಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಸೋಲ್ಸ್ ಕನ್ನಡ ಹ್ಯಾಸ್ ಎವರ್ ಸೀನ್. ಅಂಥ ದೊಡ್ಡ ಮನುಷ್ಯ ಜಗತ್ತು ಕಾಣಲಿಲ್ಲ. ಅವ್ರು ಜಾಸ್ತಿ ಬರೀಲಿಲ್ಲ, ಆದರೆ ಬರೆದು ಅವರು ಎಷ್ಟು ಜನ ಸಾಹಿತಿಗಳಿಗೆ ಪ್ರೇರಣೆ ಕೊಟ್ಟಿದ್ದಾರೋ ಲೆಕ್ಕನೇ ಇಲ್ಲ. ಗುಂಡಪ್ಪನವ್ರಿಗಂತೂ ಟಿ.ಎಸ್. ವೆಂಕಣ್ಣಯ್ಯ ಅಂದರೆ ಆತ್ಮೀಯ ಅಣ್ಣ ಇದ್ದಂಗೆ, ಅಷ್ಟು ಪ್ರೀತಿ. ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಆ ಬದುಕಿ ಅಂತಾದ್ರಿ, ಅದು ಅದ್ಭುತವಾದ ಬದುಕು ಅವ್ರದ್ದು. ಅವರು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕು, ಒಂದ್ಸಲ DVG ಜೊತೆಗೋ ಒಂದ್ಸಲ ಮಾಸ್ತಿಂಗ್ ವಾಕಿಂಗ್ ಹೋಗೋರು. ಹಿಂಗೆ ಅಲ್ಲೊಬ್ಬ ಯಾವನೋ ಒಬ್ಬ ಭಿಕ್ಷುಕ ಬರ್ತಿದ್ದ, ದಿನ ಬರೋನು. ನಮಸ್ಕಾರ ಸ್ವಾಮಿ ಅನ್ನೋನು. ಅವನ ಹೆಸರು ಕೂಡ ಕೃಷ್ಣಮೂರ್ತಿ ಅಂತ ಅವನ ಹೆಸರು. ವಾಕಿಂಗ್ ಹೋದಾಗ ಇವ್ರೇನು ಮಾಡೋರು, ಅರ್ಧಾಣೆ, ಅವಾಗೆಲ್ಲ ಅರ್ಧಾಣೆ ಅಂತ ಜೇಬಲ್ಲಿರೋದು, ಅರ್ಧಾಣೆ ಕೊಡೋದು. ಅವನು ದಿನ ಅವ್ನು ಕೇಳೋದು, ಇವ್ರು ಅರ್ಧಾಣೆ ಕೊಡೋದು. ಒಂದು ದಿವಸ ಹಿಂಗೆ ಹೋಗ್ತಿದ್ದಾರೆ, ಬಂದು ಕೂಗಿದ ಅವನು, ಸ್ವಾಮಿ ಅಂದ. ಹುಡುಕಾಡಿದ್ರು, ಜೇಬಲ್ಲಿ ಏನೂ ಇಲ್ಲ. ಡಿವಿಷನ್ ಕೇಳಿದ್ರು, ದುಡ್ಡು ಇದೆ ಏನ್ರಿ ಅಂತ. ಅವ್ರ ಕಡೆ ಅಂತೂ ಏನೂ ಇರಲ್ಲ, ನನ್ನ ಕಡೆ ದುಡ್ಡಿಲ್ಲ ಅಂದ್ಬಿಟ್ಟು. ಮತ್ತೆ ಇನ್ನೇನು ಮಾಡೋದು? ಇಲ್ಲಪ್ಪ ದುಡ್ಡು ಅಂದರು. ಪರವಾಗಿಲ್ಲ ಬಿಡಿ ಸ್ವಾಮಿ, ನಾಳೆ ಕೊಟ್ಟರಾಯ್ತು ಅಂತ. ಭಿಕ್ಷಾದವನು ತಕರಾರು ಇಲ್ಲ ಒಂದು, ಅದೇನು ಪೇಮೆಂಟ್ ಅದು EMI ಕೇಳಿದ್ರು. ಇಲ್ಲ ಅಂದ್ರೆ ಮುಂದೆ ಹೊರಟರು. ಮುಂದೆ ಯಾರೋ ಸಿಕ್ಕರು, ಅವ್ರ ಕಡೆ ಬೇಡ್ಕೊಂಡು ಅರ್ಧ ಹಣೆ ಇಸ್ಕೊಂಬಂದ್ರು, ಸಾಲ ವಾಪಸ್ ಬಂದು ಕೊಟ್ಟರು ಅವನಿಗೆ. ಯಾಕೆ ಸ್ವಾಮಿ, ನಾಳೆ ಕೊಟ್ಟರೆ ಆಗ್ತಿತ್ತಲ್ಲ ಅಂತ. ಅಲ್ಲಪ್ಪ ನೀನೇನು ಹೇಳಿದೆ, ದಿನ ನಿಮಗೆ ಬೇಡೋದು ಅಭ್ಯಾಸ ಆಗಿದೆ. ನನಗೂ ಅಭ್ಯಾಸ ತಪ್ಪು ಬರೋದಲ್ಲ, ನಿನಗೆ ಹೆಂಗೆ ಬೇಡೋ ಅಭ್ಯಾಸ ಇದನ್ನು ಕೊಡೋ ಅಭ್ಯಾಸ ತಪ್ಪು ಬರೋದಲ್ಲ. ಸಾಲ ಇಸ್ಕೊಂಬಂದು ಕೊಡೋದ್ರಿ ಆ ಮನುಷ್ಯ. ಒಂದು ಘಟನೆ ಹೇಳಿದ್ರೆ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ, ನಂಬೋದು ಸಾಧ್ಯ ಇಲ್ಲ ನೀವು. ಆ ಥರದ್ದು ಸಾಹಿತ್ಯ ಸಮಾರಾಧನೆ ಮಾಡಬೇಕು ಮನೆಯಲ್ಲಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಎಲ್ಲ ಸಾಹಿತಿಗಳನ್ನ ಕರೆದು ಮೇಲೆ ಕೂತು ಸಾಹಿತ್ಯ ಚರ್ಚೆ ಮಾಡಬೇಕು. ಒಂದು ಸಲ ಮೇಲೆ ಚರ್ಚೆ ನಡೆದಿದೆ, ಒಂದು 20-25 ಜನ ಕೂತಿದ್ದಾರೆ. ಊಟ ವ್ಯವಸ್ಥೆ ಎಲ್ಲ ವೆಂಕಣ್ಣಯ್ಯನವ್ರದೇ. ಎಲ್ಲರೂ ಕೂತು ಇವ್ರು ನಶೆ ಇಟ್ಕೊಂಡು ಕೂತ್ಕೊಂಡ್ಬಿಡೋರು, ನಶೆ ಏರಿಸ್ಕೊಂಡು ಕೂತಿರ್ಬೇಕು ಕೇಳ್ಕೊಂಡು. ಮಧ್ಯಾಹ್ನ ಹೊತ್ತು ಯಾರೋ ಬಂದು ಇವ್ರು ಭುಜ ಬಡದು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಅಂದು ಕೆಳಗಿಳಿದು ಹೋದರು ವೆಂಕಣ್ಣಯ್ಯ. ಮೇಲೆ ಬರಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರು. ಎಲ್ಲರೂ ಊಟ ಮಾಡಿ ನೀವು ಕೂತ್ಕೊಳ್ಳಿ ವೆಂಕಣ್ಣಯ್ಯ ಅಂತ. ಇಲ್ಲ, ನಾನು ಆಮೇಲೆ ಮಾಡ್ತೀನಿ ವಜಯ ನಿಮ್ಮನಲ್ವಾ, ಎಲ್ಲರೂ ಮುಗಿಲಿ ಅಂತ ಎಲ್ಲರಿಗೂ ಊಟ ಹಾಕ್ಸಿದ್ರು. ಮುಂದೆ ಊಟ ಮಾಡಲೇ ಇಲ್ಲ ಅವರು. ಹಾಗೆ ಕಾರ್ಯಕ್ರಮ ಮುಂದುವರಿತು. 5:05 ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಕೆಳಗೆ ಹೊರಟರು. ನನಗಂತೂ ಆಶ್ಚರ್ಯ ಆಗುತ್ತೆ ನೆನೆಸ್ಕೊಂಡ್ರೆ. ಏನಾಗಿತ್ತು ಅಂದರೆ, ವೆಂಕಣ್ಣಯ್ಯನವ್ರ ಕಡೆ ಮಗ ಸತ್ತು ಹೋಗಿದ್ದಾನೆ ಕೆಳಗಡೆ ಮನೆಯಲ್ಲಿ. ಹೆಂಡತಿ ಹತ್ತಿದ್ದಾರೆ. ಇವ್ರು ಕೆಳಗೆ ಹೋಗಿ ಅಳಬೇಡ, ಹತ್ರ ಮೇಲೆ ಕೂತವ್ರಿಗೆ ಸಾಹಿತ್ಯಕ್ಕೆ ತೊಂದರೆ ಆಗ್ತದೆ, ಅಳಬೇಡ ಅಂತ. ಏನು ಕರ್ಮ ಇದ್ದಿತ್ರಿ ಇದು. ತಾನು ಒಳದೇನೆ ಒಂದು 10 ನಿಮಿಷ ಆಕೆ ಜೊತೆಗೆ ಹತ್ತು ಮಗುನ ಹಾಗೆ ಇಟ್ಟು ಮೇಲೆ ಬಂದು ಸಾಹಿತ್ಯ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ಮನೆಗೆ ಹೋದ್ಮೇಲೆ ಸಂತೆ ಸಂಸ್ಕಾರ ಆಗಬೇಕು. ಅವ್ರು ಹೇಳೋದು, ಬಂದವರಿಗೆ ಸಾಹಿತ್ಯ ರಸಭಾಸ ಆಗಬಾರ್ದು. ಇದೊಂಥರ ಎಕ್ಸ್ಟ್ರೀಮ್ ಅನ್ನಿಸ್ಬೋದು ನಿಮಗೆ, ತೀರಾ ಹುಚಿತನಾನೋ ಅಂತ ಅನ್ನಿಸ್ಬೋದು. ಆದರೆ ಹಂಗೆ ಬದುಕಿದ್ರು ಅನ್ನೋದು ಆಶ್ಚರ್ಯ ಅಲ್ವಾ ನಮ್ಮಲ್ಲಿ. ಮತ್ತೊಬ್ಬರಿಗೆ ಬಂದಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ತನ್ನ ಮಗನ ದುಃಖ ನುಂಗ್ಕೊಂಡು ಕೂಡೋದಂದ್ರೆ ಎಲ್ಲಾದರೂ ಇದೆ ಏನ್ರಿ ಮಾಡೆಲ್? ಅದು ಟಿ.ಎಸ್. ವೆಂಕಣ್ಣಯ್ಯ ಹಾಗಿದ್ದವರು.